ಈಗ ತಾನೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ನಮ್ಮ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರುಗಳು ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರೆಲ್ಲ ಸೇರಿ ಒಂದು ದೂರನ್ನು ಕೊಟ್ಟಿದ್ದೇವೆ. ಆ ದೂರಿನ ಪ್ರತಿ ಇಲ್ಲಿ ನನ್ನ ಹತ್ರ ಇದೆ. ಏಕಪ್ಪ ದೂರು ಕೊಟ್ಟಿದ್ದೀವಿ ಅಂತ ಕೇಳಿದ್ರೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಅನೇಕ ಪತ್ರಿಕೆಗಳಲ್ಲಿ 2-3 ದಿನಗಳ ಹಿಂದೆಯಿಂದಲೂ ಕೂಡ ಉಡುಪಿ ಕ್ಷೇತ್ರದ ಶಾಸಕರಾದಂತಹ ಯಶ್ಪಾಲ್ ಸುವರ್ಣರವರು ಏನು ಅಸಂವೈಧಾನಿಕ ಪದಗಳನ್ನು ಬಳಸಿ ಈ ರಾಷ್ಟ್ರದ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದಂತಹ ಸನ್ಮಾನ್ಯ ರಾಹುಲ್ ಗಾಂಧೀಜಿಯವರ ಬಗ್ಗೆ ಮಾತನಾಡಿದ್ದಾರೆ. ಅದು ಈ ದೇಶದ ಶಾಂತಿಯನ್ನು ಭಂಗವನ್ನು ಮಾಡುವಂಥ ಪ್ರಯತ್ನ ಅಂತ ನಾವೆಲ್ಲರೂ ಕೂಡ ಭಾವನೆ ಮಾಡ್ತೇವೆ. ಅವ್ರು ಹೇಳಿದ್ದಾರೆ, ಯಾವ ರೀತಿ ಬಾಬರಿ ಮಸೀದಿಯನ್ನು ನಾವು ಧ್ವಂಸ ಮಾಡಿದ್ದೇವೆ ಅದೇ ರೀತಿಯಲ್ಲಿ ರಾಹುಲ್ ಗಾಂಧಿಯವರ ವಂಶಕ್ಕೂ ನಾವು ಧ್ವಂಸ ಮಾಡ್ತೇವೆ ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ಅದ್ಭುತವಾದ ಸಂವಿಧಾನವನ್ನು ಕೊಟ್ಟಿದ್ದಾರೆ. ವಿವಿಧ ಪ್ರಾಂತ್ಯಗಳು, ವಿವಿಧ ಭಾಷೆಗಳನ್ನಾಡುವ ಜನಗಳು, ಬೇರೆ ಬೇರೆ ಸಂಸ್ಕೃತಿಯನ್ನ ಅನುಸರಿಸುವ ಜನಗಳು, ಬೇರೆ ಬೇರೆ ಧರ್ಮಗಳು, ವಿವಿಧ ರೀತಿಯಲ್ಲಿ ಧಾರ್ಮಿಕ ಆಚರಣೆ ಮಾಡುವಂತ ಈ ದೇಶದ ಜನರಲ್ಲಿ ಏಕತೆಯನ್ನು ಮೂಡಿಸೋಗಿದ್ದಾರೆ. ಎಲ್ಲರಿಗೂ ಸಮಪಾಲು, ಎಲ್ಲರಿಗೂ ಸಮಗಳು ಅನ್ನೋ ನಿಟ್ಟಿನಲ್ಲಿ ಯಾವುದೇ ಜಾತಿ ಜನಾಂಗಕ್ಕೆ ಸೇರಿದವರಾಗಿದ್ದರೂ ಕೂಡ ನಾವೆಲ್ಲರೂ ಭಾರತೀಯರೆಂಬ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಆ ಭಾವನೆಯಿಂದಲೇ ನಾವೆಲ್ಲರೂ ಕೂಡ ಈಗಿನ ಈ ವೇದಿಕೆ ಮೇಲೆ ನಾವು ಯಾವುದೇ ಆಚಾರ ವಿಚಾರ ಅನುಸರಿಸಿದ್ರು ಕೂಡ, ಯಾವ ಭಾಷೆ ಆಡಿದ್ರು ಕೂಡ, ಯಾವ ಜಾತಿ ಜನಾಂಗಕ್ಕೆ ಸೇರಿದವರಾದರೂ ಕೂಡ ನಾವೆಲ್ಲರೂ ಭಾರತೀಯರೆಂಬ ಭಾವನೆಯಿಂದ ಈ ದಿನ ಕೂತಿರೋದೇ ಅದೇ ಒಂದು ಏಕತೆಯ ಸಂಕೇತ ಅಂತ ನಾನು ಕೂಡ ಭಾವಿಸ್ತೇನೆ.